ಟಾಕ್ಸಿಕ್ 6:30 ಶೋಗೆ ಹೋಗಿದ್ವಿ ನೋಡೋಣ ಅಂತೇಳಿ. ಆಲ್ರೆಡಿ ಅವ್ರು ಹೇಳಿರೋ ಥರ ಟಾಕ್ಸಿಕ್ ಅಡಲ್ಟ್ಸಿಗೆ ಮಾತ್ರ, ಅಂದರೆ ಬುದ್ಧಿಯಲ್ಲಾಗಲಿ ಏಜಲ್ಲಾಗಲಿ 18 ವರ್ಷಕ್ಕಿಂತ ಕಡಿಮೆ ಇರೋರು ಹೋಗ್ಬೇಡಿ. ಆಮೇಲೆ ಇನ್ನೊಂದು ಏನಂದರೆ, ತುಂಬ ಜನ ರಿವ್ಯೂ ಹೇಳಬೇಕಾದ್ರೆ KGF ಥರ ಅಲ್ಲ, ಇದು KGF ಇಲ್ಲ, KGF ಅಲ್ಲ ಇದು. ಆಲ್ರೆಡಿ ಅವ್ರು ಹೇಳಿದ್ದಾರೆ KGF ಅಲ್ಲ. KGF ನೋಡಬೇಕಂದ್ರೆ ಪಾರ್ಟ್ 3 ವೆಯ್ಟ್ ಮಾಡಬೇಕು, ಅದು ಪ್ರಶಾಂತ್ ನೀಲ್ ಅವ್ರ ಜೊತೆ ಮಾಡ್ತಾರೆ. ಬಟ್ ಇದು ಗೀತು ಅವ್ರ ಜೊತೆ ಮಾಡಿರೋದು ಫೇರಿ ಟೇಲ್, ದೊಡ್ಡವ್ರಿಗೆ ಅಂತಾನೆ. ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಏನು ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ನಾವು ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಬೇಕು, ಕನ್ನಡದವರು ಒಬ್ಬರು ಹೀರೋ ಇಂಡಿಯನ್ ಸಿನಿಮಾನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದಾರೆ, ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ, ಅಲ್ಲೆಲ್ಲ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಅದೇ ಸಿನಿಮಾನ ಗೆಲ್ಸೋಣ ಅಂತ ಹೋಗಬೇಕು. ಯಾಕಂದರೆ ಶಾಂತಿ ಕ್ರಾಂತಿ 15-20 ವರ್ಷ ಆದಮೇಲೆ ಟ್ರೆಂಡ್ ಇವಾಗ ಕ್ರಿಯೇಟ್ ಆಗಿದೆ ರಿಲೀಸ್ ಮಾಡಿ ಅಂತ. ಅವತ್ತು ಅಷ್ಟು ದೊಡ್ಡ ಬಜೆಟ್ನ ಮೂವಿನ ನಾವು ಸೋಲ್ಸಿದ್ವಿ. ಇವತ್ತು ಅದ್ರ ಎಫರ್ಟ್ ಕಾಣಿಸ್ತಾ ಇದೆ. ಇದು ಅಷ್ಟೇ ಎಫರ್ಟ್ ಹಾಕಿ ಮಾಡಿರೋಂಥ ಮೂವಿ. ಇದನ್ನು ಗೆಲ್ಲಿಸಿ ಇನ್ನು 10 ವರ್ಷ ಆದಮೇಲೆ ಮೆಲ್ಕ್ ಹಾಕೋಣ, ಆದರೆ ಯಾವುದೇ ಬ್ಯಾಡ್ ರಿವ್ಯೂಸ್ ಹಾಕಿ ಹಾಳು ಮಾಡಬೇಡಿ ಇದನ್ನು. ಫ್ಯಾನ್ ವಾರು ಅದೆಲ್ಲ ಬಿಟ್ಬಿಡಿ. ಎಂಡ್ ಆಫ್ ದ ಡೇ ಇಂಡಿಯನ್ಸ್, ಕನ್ನಡಿಗರು, ಕನ್ನಡದ ಹೀರೋ, ಅವ್ರ ಮೂವಿನ ನೋಡೋಣ. ನಾವು ಈ ಮೂವಿನ ಗೆಲ್ಲಿಸ್ಬೇಕು ಅಷ್ಟೆ. ಚೆನ್ನಾಗಿದೆ, ಒಂದ್ಸಲ ಹೋಗಿ ಥಿಯೇಟ್ರಿಗೆ ನೋಡಿ, ಅದಾದಮೇಲೆ ನೀವು ರಿವ್ಯೂನ ಹೇಳಿ. ತಲೆಯಲ್ಲಿ KGF ಅನ್ನೋದನ್ನು ತೆಗೆದುಹಾಕಿ ಬ್ಲ್ಯಾಂಕಾಗಿ ಹೋಗಿ ನೋಡಿ, ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಂದಿರೋ ಮೂವಿ ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಕಮೆಂಟ್ಸ್ನ ಮೂವಿ ನೋಡಿದರೆ ಪ್ಲೀಸ್ ಇದರಲ್ಲೂ ಹಾಕ್ಬಿಡಿ. ಥ್ಯಾಂಕ್ ಯು.